ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಮುಸ್ಲಿಂ ಸಮಾಜದ ಹೋರಾಟಗಾರರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಮಾನ್ವಿಯಲ್ಲಿ ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಬ್ಜಲಿ ತಾತನ ಹೆಸರು ಹೇಳ್ಕೊಂಡು ಭೂಮಿಯನ್ನ ಕಬಳಿಸಿದ್ದಾರೆ ಅನ್ನೋ ಆರೋಪ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು. ಸರ್ಕಾರ ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡ್ತಾ ಇದೆ. ಏನು ವಕ್ಫ್ ಆಸ್ತಿಯನ್ನ ಕಬಳಿಕೆ ಮಾಡಿದ್ದಾರೆ, ಸರ್ಕಾರಕ್ಕೆ ಇದು ಗೊತ್ತಿದ್ರೂ ಸಹ ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುಸ್ಲಿಂ ಸಮಾಜದ ಹೋರಾಟಗಾರರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮಾನ್ವಿಯಲ್ಲಿ ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಏನು ಸಬ್ಜಲಿ ತಾತನ ಹೆಸರಿನಲ್ಲಿ ಭೂಮಿಯನ್ನ ಕಬಳಿಸಿದ್ದಾರೆ ಏನೋ ಆರೋಪ ವ್ಯಕ್ತ ಆಗ್ತಾ ಇರುವಂತದ್ದು. ವಕ್ಫ್ ಆಸ್ತಿ ಭೂ ಕಬಳಿಕೆದಾರರ ಪಾಲಾಗಿದೆ, ವಕ್ಫ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಲ್ಲಿ ಅಂತೇಳಿ ಮುಸ್ಲಿಂ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ ನಲ್ಲಿ ನಡೆದಂತ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಶಹನವಾಜ್, ಜಾವಿದ್ ಖಾನ್, ಆದಮ್ ಬೇಗ್ ಹಾಗೂ ದುಬೈ ಬಾಬಾ ಮತ್ತೆ ಇದ್ರ ಜೊತೆ ಮೆಹಬೂಬ್ ಕುರೇಶಿ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಯಾವ ರೀತಿ ಕ್ರಮ ಜರುಗಿಸ್ತೀರಾ ಇದಕ್ಕೆ ಅಂತೇಳಿ ವಕ್ಫ್ ಜಿಲ್ಲಾಧ್ಯಕ್ಷರಾದಂತ ಫರೀದ್ ಮೌಲಾನರ್ ಅವರನ್ನ ಪ್ರಶ್ನೆ ಕೂಡ ಮಾಡ್ತಾರೆ. ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಸಾವಿರಾರು ಎಕರೆ ಇದೆ, ಆದ್ರೆ ವಕ್ಫ್ ಆಸ್ತಿಯನ್ನ ರಾಜಕಾರಣಿಗಳು ಕಬಳಿಕೆ ಮಾಡ್ಕೊಂಡಿದ್ದಾರೆ, ಸರ್ಕಾರಕ್ಕೆ ಮೋಸ ಕೂಡ ಮಾಡಿದ್ದಾರೆ. ಇನ್ನ ಈ ಒಂದು ಪ್ರಕರಣವನ್ನ ನೀವು ಯಾವ ರೀತಿ ತನಿಖೆ ನಡೆಸಿ ಆ ಅನ್ಯಾಯ ಆದವರಿಗೆ ನ್ಯಾಯವನ್ನ ಕೊಡಿಸ್ತೀರಾ ಅಂತ ಹೇಳಿ ಒಂದಷ್ಟು ಕಾರ್ಯಕರ್ತರು ಅಂದ್ರೆ ಹೋರಾಟಗಾರರು ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಇನ್ನ ಇದ್ರಲ್ಲಿ ನೋಡೋದಾದ್ರೆ ಸಬ್ಜಲಿ ತಾತನ ಗುಡ್ಡಕ್ಕೆ ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಅಮಾಯಕರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ಕೂಡ ನಡೀತಾ ಇದೆ ಅಂತ ಹೇಳಿ ಒಂದಷ್ಟು ಕಿಡಿಕಾರ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ನ್ಯಾಯ ಆಗಿದೆ, ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಒಂದಷ್ಟು ಪ್ರಶ್ನೆ ಕೂಡ ಮಾಡ್ತಾ ಇರುವಂತದ್ದು ಜಿಲ್ಲಾ ಅಧ್ಯಕ್ಷರಿಗೆ. I met him to 3 to 4 minutes in Jamir Ahmad. 3-4 part time Jamir Ahmad sir से मिले हैं. अमीर सर और सलीम हसन सर भी कॉल करें नहीं आप हमारे मसले रोगा आपके पास जो भी प्रॉपर्टीज में वो क्या अच्छी बात इसका सबूत है मेरे पास। मैं लोकल निकल गया हूँ तो स्टेट में कैसा बैठ गया ಏನು ವಕ್ಫ್ ಆಸ್ತಿ ಭೂ ಕಬಳಿಕೆದಾರರ ಪಾಲಾಗಿದೆ, ವಕ್ಫ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಈ ಒಂದು ಕಬಳಿಕೆಯಲ್ಲಿ ಅಂತ ಹೇಳಿ ಒಂದಷ್ಟು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಏಕಾಏಕಿ ಏನು ಇವತ್ತು ನಡೆದಂತ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ ನಲ್ಲಿ ನಡೆದಂತ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಏಕಾಏಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಶಹನವಾಜ್ ಆಗಿರ್ಬೋದು, ಜಾವಿದ್ ಖಾನ್ ಹಾಗೂ ಆದಮ್ ಬೇಗಂ, ದುಬೈ ಬಾಬಾ ಹಾಗೂ ಮೆಹಬೂಬ್ ಕುರೇಶಿ ಅವರು ಕೂಡ ಈ ಒಂದು ಕಬಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಕ್ರಮ ಜರುಗಿಸ್ತೀರಿ ನೀವು ಅಂತೇಳಿ ನೇರವಾಗಿ ವಕ್ಫ್ ಜಿಲ್ಲಾಧ್ಯಕ್ಷರಾದಂತ ಫರೀದ್ ಮೌಲಾ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಕೊನೆಗೂ ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಸಾವಿರಾರು ಎಕರೆ ಇದೆ, ಆದ್ರೆ ಇವೆಲ್ಲ ವಕ್ಫ್ ಆಸ್ತಿಯನ್ನ ರಾಜಕಾರಣಿಗಳು, ಪ್ರಭಾವಿ ಮನುಷ್ಯರು ಕಬಳಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಸಬ್ಜಲಿ ತಾತನ ಗುಡ್ಡಕ್ಕೆ ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಅಮಾಯಕರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೀತಾ ಇದೆ. ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ. ನೀವು ಇದ್ರ ಬಗ್ಗೆ ಯಾವ ರೀತಿ ಒಂದಷ್ಟು ತನಿಖೆಯನ್ನ ಮಾಡ್ತೀರಿ, ಯಾವ ರೀತಿ ಇದಕ್ಕೆ ಕ್ರಮ ಜರುಗಿಸ್ತೀರಿ ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡ್ತಾ ಇರುವಂತದ್ದು. ನೇರವಾಗಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಇಟ್ಕೊಂಡು ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. वो क्या अच्छी बात इसका सबूत है मेरे पास। मैं लोकल निकल गया हूँ तो स्टेट में कैसा बैठ गया सरकार का हक का है। उसके बाद हमारे मिनिस्टर जमीर अहमद खान साहब खुला बोल रहे हैं प्रॉपर्टी जो भी ले ಏನು ರಾಯಚೂರು
ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ ನಲ್ಲಿ ನಡೆದಂತಹ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಏನು ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಕ್ಫ್ ನಲ್ಲಿ ಒಂದಷ್ಟು ಕಬಳಿಕೆ ನಡೀತಾ ಇದೆ ಅಂತ ಹೇಳಿ ನೇರವಾಗಿ ಜಿಲ್ಲಾಧ್ಯಕ್ಷರನ್ನ ಕೂಡ ಪ್ರಶ್ನೆ ಮಾಡಿರುವಂತದ್ದು. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಪರಶುರಾಮ್ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಪರಶುರಾಮ್, ಏನೆಲ್ಲ ಅಪ್ಡೇಟ್ಸ್ ಇದೆ ಇಲ್ಲಿ? ನೇರವಾಗಿ ಏನು ವಕ್ಫ್ ಜಿಲ್ಲಾಧ್ಯಕ್ಷರನ್ನೇ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಒಂದಷ್ಟು ಕಬಳಿಕೆ ಆಗಿದೆ ಅನ್ನೋ ಆರೋಪ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದು ಪ್ರಕರಣ? ರಾಧಿಕಾ, ಏನಂತಂದ್ರೆ ವಕ್ಫ್ ಎಂಬುದಿದೆಲ್ಲ ಒಂದು ಸರ್ಕಾರದ ಒಂದು ಸಂಸ್ಥೆ ಇದ್ದದು. ಆ ಆಸ್ತಿ ವಕ್ಫ್ ಅಂದ್ರೆ ಮೂಲಕ ಏನಂತಂದ್ರೆ ಯಾವಾಗಂದ್ರೆ ಮೌಲ್ಯಗಳಿಗೆ, ಒಂದು ದರ್ಗಾಗಳಿಗೆ, ಒಂದು ರೀತಿಯಲ್ಲಿ ಆ ಪೂಜೆ ಮಾಡತಕ್ಕಂಥವ್ರಿಗೆ ಮಾತ್ರ ಇನಾಮ್ ಭೂಮಿ ಕೊಟ್ಟಿರ್ತ ಸರ್ಕಾರ. ಆ ವಕ್ಫ್ ಅಥವಾ ಮೂಲಕವಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿ, ಉದಾಹರಣೆ ಒಂದು ದರ್ಗಾದ ಹೆಸರಿನ ಮೇಲೆ ಸುಮಾರು ಒಂದು 200 ಎಕರೆ 300 ಎಕರೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಅದ್ರ ಪ್ರಕಾರವಾಗಿ ಅದು ಶಾಶ್ವತವಾಗಿ ಹಾಗೆ ಉಳಿಬೇಕು ಅಂತೇಳಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಒಂದು ಕಾನೂನುಬದ್ಧವಾಗಿ ಅಂದ್ರೆ ಪಹಣಿಯಲ್ಲಿ ಕೂಡ ಅದನ್ನ ಎಂಟ್ರಿ ಮಾಡಿ ಕೊಟ್ಟಿರ್ತದೆ. ಕಲಂ ನಂಬರ್ 9 ನಲ್ಲಿ ಅಥವಾ ಕಲಂ ನಂಬರ್ 11ರಲ್ಲಿ ಕೂಡ ಏನು ವಿಷಯಗಳು ಇರ್ತದ ಇನಾಮ್ ಲ್ಯಾಂಡ್ ಅಂತ ಕೂಡ ಕೊಟ್ಟಿರ್ತದೆ. ಅದನ್ನ ಪರಭಾರೆ ನಿಷೇಧ ಕೂಡ ಮಾಡಬಾರದು, ಅದು ಒಂದು ರೀತಿಯಲ್ಲಿ ಕಾನೂನು ಅಪರಾಧ ಅದು. ಹೀಗಾಗಿ ಏನಾಗಿದೆ, ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ವಕ್ಫ್ ಲೋಕ ಅದಾಲತ್ ಅಂತೇಳಿ ಇಲ್ಲಿ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ ಅಲ್ಲಿ ಸಭೆ ನಡೆದಿತ್ತು. ಅದರಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಫರೀದ್ ಖಾನ್ ಅವರು ಕೂಡ ಭಾಗವಹಿಸಿದ್ರು. ಅದರಲ್ಲಿ ಏನಂತಂದ್ರೆ ಮಾನ್ವಿ ಸಮಾಜದ ಅಂದ್ರೆ ಮಾನ್ವಿಲಿರ್ತಕ್ಕಂಥ ಮುಸ್ಲಿಂ ಸಮಾಜದ ಹೋರಾಟಗಾರರು ಹಾಗೂ ಮುಖಂಡರು ಕೂಡ ಒಂದು ರೀತಿಯಲ್ಲಿ ಆರೋಪ ವ್ಯಕ್ತಪಡಿಸಿ, ಆಕ್ರೋಶ ವ್ಯಕ್ತಪಡಿಸಿ ಏನಂದ್ರೆ ಸರ್ಕಾರದ ಅಂದ್ರೆ ವಕ್ಫ್ ಆಸ್ತಿಯಲ್ಲಿರ್ತಕ್ಕಂಥ ಕೆಲವೊಂದು ಭೂಮಿಗಳು ಕೂಡ ಕೆಲವೊಬ್ಬರು ಒಂದು ಯಾವ ರೀತಿ ಅಂದ್ರೆ ಆಕ್ಯುಪೈ ಮಾಡಿಕೊಂಡಿದ್ದಾರೆ, ಒತ್ತುವರಿ ಮಾಡಿದ್ದಾರೆ. ಕೆಲವೊಂದು ಅದರಲ್ಲಿ ಕೂಡ ಯಾವತ್ತಂದ್ರೆ ಒಂದು ಭೂಗಳರು ಕೂಡ ಒಂದು ರೀತಿಯಲ್ಲಿ ಭೂಗೋಳರ ಕೈವಶದಲ್ಲಿದೆ, ಇದನ್ನ ಆಕ್ಷನ್ ತಗೊಳ್ರಿ ಅಂತೇಳಿ ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸೋದು ಕೂಡ ನಾವು ಕೇಳಿವಂತಲ್ಲಿ. ಹೀಗಾಗಿ ಏನಂತಂದ್ರೆ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಫರೀದ್ ಖಾನ್ ಅವರು ಕೂಡ ಈ ಬಗ್ಗೆ ನಾವು ಆಕ್ಷನ್ ತಗೊಳ್ತೀವಿ, ಕ್ರಮ ತಗೊಳ್ತಂತ ಕೂಡ ಅಲ್ಲಿ ವಿಷಯ ಕೂಡ ಕೇಳಿ ಬಂತು. ಪರಶುರಾಮ್, ಇಲ್ಲಿ ನೋಡೋದಾದ್ರೆ ಇವರು ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಈ ಹಿಂದೆ ಇವ್ರು ಏನಾದ್ರು ಮನವಿ ಮಾಡಿದ್ರ ಈ ತರ ಮೋಸ ನಡೀತಾ ಇದೆ ಅಂತ? ರಾಧಿಕಾ, ಏನಂತಂದ್ರೆ ಮಾನ್ವಿ ಪಟ್ಟಣದ ಮುಸ್ಲಿಂ ಸಮಾಜದ ಕೆಲವು ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು ಕೂಡ ಇಷ್ಟೊಂದು ಅನ್ಯಾಯ ಆಗಿದೆ. ಕೆಲವೊಂದು ಪಹಣಿಗಳು ಅಂದ್ರೆ ಉದಾಹರಣೆಯಾಗಿ ಮಾನ್ವಿ ಪಟ್ಟಣದ ಸಬ್ಜೆಲ್ ತಾತ ದರ್ಗಾ ಇದೆ, ಇದು ಸುಮಾರು ಒಂದು ಇತಿಹಾಸ ಇದೆ. ಈ ಸಬ್ಜೆಲ್ ತಾತನ ಹೆಸರಲ್ಲಿ ಹಿಂದೂ ಮುಸ್ಲಿಂ ಎಲ್ಲಾ ಜಾತಿ ಜನಾಂಗರು ಕೂಡ ಅಲ್ಲಿ ಪ್ರತೀತಿಯಾಗಿ ಅಲ್ಲಿ ನಡೆದುಕೊಳ್ಳುವ ಕೂಡ ಸಂಪ್ರದಾಯ ಕೂಡ ಇದೆ. ಹೀಗಾಗಿ ಕೂಡ ಸಬ್ಜೆಲ್ ತಾತನ ಆಸ್ತಿ ಇರತಕ್ಕಂತ ಕೆಲವೊಂದು ಭೂಮಿಗಳು ಹಾಗೂ ವಕ್ಫ್ ಆಸ್ತಿ ಇರತಕ್ಕಂತ ಕೆಲವೊಂದು ಆಸ್ತಿಗಳು ಕೂಡ ಕೆಲವರು ಭೂಗಳರು ಕಬಳಿಸಿದ್ದಾರೆ. ಹಾಗಾಗಿ ಇದನ್ನ ಆಕ್ಷನ್ ತಗೊಳ್ಬೇಕಂತೇಳಿ ಸರ್ಕಾರದ ಮಟ್ಟದಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಶಾನ್ವಾಜ್ ಖಾನ್ ಆಗ್ಲಿ ಅಥವಾ ದುಬೈ ಬಾಬಾ ಆಗ್ಲಿ, ಜಾವೇದ್ ಖಾನ್ ಆಗ್ಲಿ ಮತ್ತು ಆದಮ್ ಬೇಗ ಅವರು ಇವರೆಲ್ಲ ಒಂದು ರೀತಿಯಲ್ಲಿ ಹೋರಾಟ ಕೂಡ ಮಾಡಿದ್ದಾರೆ. ಇವತ್ತೇನಿತ್ತಲ್ಲ ಈ ಸಭೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಇಷ್ಟೊಂದು ಇದೆ, ನೀವು ಲೋಕ ಅದಾಲತ್ ಸಭೆ ನಡೆಸ್ತಾ ಇದ್ರಿ, ವಕ್ಫ್ ಅದಾಲತ್ ನಡೆಸ್ತಾ ಇದ್ರಿ, ಇದು ಈ ರೀತಿಯಾಗಿ ಅನ್ಯಾಯ ಆಗಿದೆ, ಇದನ್ನ ಕ್ರಮ ಕೈಗೊಳ್ತೇವೆ ಅಂತೇಳಿ ಒಂದು ರೀತಿಯಲ್ಲಿ ವಿಷಯ ಕೂಡ ಮಂಡನ ಆಯ್ತು. ರಾಧಿಕಾ, ಪರಶುರಾಮ್ ಅವರು ಕೈಯಲ್ಲಿ ಏನೋ ಒಂದಷ್ಟು ಡಾಕ್ಯುಮೆಂಟ್ಸ್ ರೀತಿ ಪೇಪರ್ ಗಳನ್ನ ಇಟ್ಕೊಂಡಿದ್ರು, ಏನದಲ್ಲ ಅದ್ರ ಬಗ್ಗೆ ಜಿಲ್ಲಾಧ್ಯಕ್ಷರು ಏನಾದ್ರು ಕೇಳಿದ್ರ? ಹಾಗಾದ್ರೆ ರಾಧಿಕಾ, ಏನಂತಂದ್ರೆ ಮಾನ್ವಿ ತಾಲೂಕಿನಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟವಾಗಿ ಆ ಹೋರಾಟಗಾರರೇನಿದಲ್ಲ ತಾವು ದೂರು ಕೊಟ್ಟ ಪ್ರತಿಗಳ ಜೊತೆಗೆ ಸರ್ವೆ ನಂಬರು, ಆ ಸರ್ವೆ ನಂಬರ್ ಇಲ್ಲಿರ್ತಕ್ಕಂಥ ಎಷ್ಟು ಎಕರೆಗಳು ಕೂಡ ಎಷ್ಟು ಅನ್ಯಾಯ ಆಗಿದೆ, ಎಷ್ಟು ದೌರ್ಜನ್ಯ ಆಗಿದೆ, ಇದನ್ನ ಭೂಗಳವರು ಯಾವ ರೀತಿ ಕಬಳಿಸಿದ್ದಾರೆ, ಯಾರ್ಯಾರ ಪಾಲಾಗಿದೆ, ಪಾಣಿಯಲ್ಲಿ ಕೂಡ ಹೆಸರು ಕೂಡ ಇನಾಮ್ ಭೂಮಿಲಿ ಅಂತ ತೆಗೆದುಹಾಕಿ ನಮ್ಮ ಸ್ವಂತಿಕೆ ಹೆಸರಲ್ಲಿ ಕೂಡ ಅದನ್ನ ಮೆನ್ಷನ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಅವರು ಮುಸ್ಲಿಂ ಸಮಾಜದ ಹೋರಾಟಗಾರರು ಕೂಡ ಮಾಧ್ಯಮದ ಮೂಲಕ ತಮ್ಮ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಕೂಡ ಅಲ್ಲಿ ನಾವು ಯಾವ ರೀತಿ ಹೇಳಿದ್ರೆ ಅಂತೇಳಿ ಒಂದು ರೀತಿಯಲ್ಲಿ ಕೂಡ ಪ್ರಚುರ ಪಡಿಸೋದು ಕೂಡ ಒಂದು ರೀತಿಯಲ್ಲಿ ಕಂಡು ಬಂತು. ರಾಧಿಕಾ, ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.
प्रोग्राम कर रहे हैं, ये कितना लाभ देना था कि हाँ ये बच्चा क्या पूछ रहा है क्या नहीं पूछ रहा है। चलो मेरी बात कहाँ करेंगे, एप्लीकेशन देने के बाद नहीं हमारे पास सब डॉक्यूमेंट्स है। अपने सपोर्ट किसी को ईमान नहीं दिए दूसरा अदालत आप सुनना चाहिए इस चीज की बात, इनकी बात सुनिए आप जब से बोल रहे हैं प्लीज सर सलीम सर, वही जमीर अहमद सर के साथ रुको, हसन सर भी करे, अमीर सर भी करे, व्हाट शुड वी टेक द एक्शन फॉर दिस थिंग्स? डिड यू टेक द एक्शंस? Did you please give the answer. Please give the answer. I met him 3 to 4 times in Zamir Ahmad. I met him 3 to 4 times in Zamir Ahmad. 3-4 टाइम जमीर अहमद सर से मिले हैं। अमीर सर और सलीम हसन सर भी कॉल करें नहीं आप हमारे मसले होगा वो क्या अच्छी बात इसका सबूत है मेरे पास, मैं लोकायुक्त तक गया हूँ तो स्टेज पे कैसा बैठते हैं? जब मुसलमानों का हक था ये वक्त के बाद हमारे मिनिस्टर जमीर अहमद खान साहब खुला बोल रहे हैं वक्त की प्रॉपर्टी जो भी ले रहा है ये सरासर जुल्म है, ये इदारे की प्रॉपर्टी है, नहीं है सकती कोई सर्जरी सत्तर की प्रॉपर्टी नहीं किसी सेक्टर वो भी कब्जा हुआ है। अकेला आवाज उठा रहा हूँ महंगी के अंदर, कोई साथ नहीं दे रहा है। आज वक्त के बाद में प्रोग्राम कर रहे हैं, ये कितना लाभ देना था कि हाँ ये बच्चा क्या पूछ रहा है क्या नहीं पूछ रहा है। चलो मेरी बात कहाँ करेंगे, एप्लीकेशन देने के बाद नहीं हमारे पास सब डॉक्यूमेंट्स है। अपने सपोर्ट किसी को ईमान नहीं दिए दूसरा अदालत